ಛತ್ರಪತಿ ಶಿವಾಜಿಯವ್ರ ಬಗ್ಗೆ ನಾನು ಓದ್ಕೊಂಡಿದ್ದೀನಿ. ನಾನು ಮಹಾರಾಷ್ಟ್ರದ ಅಹಮದನಗರ ಜಿಲ್ಲೆಯ ಶಿರ್ಡಿ ಸಂಸ್ಥಾನದ ಒಂದು ಶಾಲೆಯಲ್ಲಿ ಓದ್ದವನು. ಛತ್ರಪತಿ ಶಿವಾಜಿ ಮಹಾರಾಜರನ್ನ ಪೂಜಿಸಿದವನು. ಅವ್ರ ಬಗ್ಗೆ ತಿಳ್ಕೊಂಡಿದ್ದೀನಿ. ಬಿ ಜೆ ಪಿಯವ್ರಿಗೆ ಗೊತ್ತಿಲ್ಲ. ಈಗ ಸ್ಟ್ರೈಕ್ ಮಾಡೋಕ್ಕೆ ಗೂಗಲ್ ಸರ್ಚ್ ಮಾಡ್ತಿರ್ತಾರೆ. ಇವಾಗ ಓದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಶಿವಾಜಿ ಮಹಾರಾಜರ ಹತ್ರ ಇಬ್ಬರು ನೇವಿ ಆಫೀಸರ್ಸು ಮುಸ್ಲಿಮ್ಸ್ ಇರ್ತಾರೆ. ದೌಲತ್ ಖಾನ್ ಅಂತ ನೇವಿ ಆಫೀಸರ್ ಮುಸ್ಲಿಮು. ಶಿವಾಜಿ ಮಹಾರಾಜರು ಏನು ಹೇಳ್ತಾರೆ ಗೊತ್ತಾ? ಯುದ್ಧದ ಸಂದರ್ಭದಲ್ಲಿ ಶಿವಾಜಿ ಮಹಾರಾಜರೇ ಖುದ್ದಾಗಿ ಮಸೀದಿಗಳಿಗೆ ರಕ್ಷಣೆ ಕೊಡ್ತಾರೆ, ಮಾಸ್ಕ್ಗಳಿಗೆ ರಕ್ಷಣೆ ಕೊಡ್ತಾರೆ, ಇಸ್ಲಾಂಗೆ ರಕ್ಷಣೆ ಕೊಡ್ತಾರೆ, ಕ್ರಿಶ್ಚಿಯಾನಿಟಿಗೆ ರಕ್ಷಣೆ ಕೊಡ್ತಾರೆ. ಅವ್ರು ಹೇಳ್ತಾರೆ, ನಾನು ಹಿಂದೂ ಧರ್ಮದ ರಾಜ ಆಗಿರ್ಬೋದು, ಆದರೆ ಎಲ್ಲ ಧರ್ಮಗಳನ್ನ ಗೌರವಿಸ್ತೀನಿ ಅಂತ ಶಿವಾಜಿ ಮಹಾರಾಜರು ಹೇಳಿದ್ದಾರೆ. ಈ BJP ಅಯೋಗ್ಯರಿಗೆ ಈ ಗೂಗಲ್ ಮಾಡ್ತಿರ್ತಾರಲ್ಲ, ಕೆಲವ್ರಿಗೆ ಓದಕ್ಕೆ ಪೇಷನ್ಸ್ ಇಲ್ಲದೆ ChatGPT ರಾಜರಿದ್ದಾರಲ್ಲ, ಕರೆಕ್ಟಾಗಿ ChatGPTಯಲ್ಲೇ ಹೊಡಿರಪ್ಪ, ಶಿವಾಜಿ ಮಹಾರಾಜ್ ಒಪಿನಿಯನ್ ಅಬೌಟ್ ರಿಲಿಜನ್ ಅಂತ ಹೊಡೀರಿ, ಗೊತ್ತಾಗುತ್ತೆ. ಇವಾಗ ನಿನ್ನೆ ಘಟನೆ ಆಯಿತು. ಆಲ್ರೆಡಿ ಯತ್ನಾಳ್ ಅವ್ರು JCB ಹತ್ತಿರ್ತಾರೆ. ಅದು ಯಾವಾಗ ಬಾಗಲಕೋಟೆ ತಲುಪುತ್ತೋ ಗೊತ್ತಿಲ್ಲ. ಆಲ್ರೆಡಿ ಯತ್ನಾಳ್ ಅವ್ರು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರ್ತಾರೆ. ಇವತ್ತು ಓದಿರ್ತಾರೆ ಶಿವಾಜಿ ಮಹಾರಾಜರ ಬಗ್ಗೆ. ಆ ಮೈಸೂರಲ್ಲಿ ಒಬ್ಬ ತಿಮ್ಮ ಇದ್ದಾನೆ, ಹೇರ್ ಸ್ಟೈಲ್ ಸ್ಪೈಕ್ಸ್ ಹಾಕ್ಕೊಂಡು, ಒಂದು ಉತ್ತರ ಕರ್ನಾಟಕಕ್ಕೆ ಒಂದು ದಕ್ಷಿಣ ಕರ್ನಾಟಕಕ್ಕೆ ನೋಡ್ತಾ ಇರುತ್ತೆ. ಅವನು ಇವತ್ತು ಓದಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ. ಇನ್ನು ಅಶೋಕ್ ಅಣ್ಣಗೆ ಏನು ಗೊಂದಲದಲ್ಲಿ ಏನೂ ಗೊತ್ತಾಗ್ತಾನೆ ಇಲ್ಲ. ಇನ್ನು CT ರವಿಯವರು ಈಗ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಈಗ ಎದ್ದು ಬಿಡ್ತಾರೆ. ಎಲ್ಲ ಕಿತ್ತೋಗಿರೋ ಪೈರುಗಳು. ಇವರು ಸುಮ್ಮನೆ ಜಾತಿ ಧರ್ಮನ ಇಟ್ಕೊಂಡು, ನಾನು ಹೇಳೋದು ಇಷ್ಟೇ ಸರ್, ನಾನು ಸಮರ್ಥಿಸ್ಕೊತಾ ಇಲ್ಲ ಯಾರನ್ನು. ಶಿವಾಜಿ ಮಹಾರಾಜರಿಗೆ ಅವಮಾನ ಮಾಡಿದೆ, ಅವನು ಯಾವನೋ ಅಯೋಗ್ಯನ ಒದ್ದೊಳಕ್ಕೆ ಹಾಕಿದ್ದೀವಿ, ಕ್ರಮ ತಗೊತೀವಿ. ಎಂಟೈರ್ ಧರ್ಮನ ನೀವು ಟಾರ್ಗೆಟ್ ಮಾಡಬೇಡಿ ಅನ್ನೋದೇ ನನ್ನ ಅಭಿಪ್ರಾಯ. ಛತ್ರಪತಿ ಶಿವಾಜಿಯವ್ರ ಬಗ್ಗೆ ನಾನು ಓದ್ಕೊಂಡಿದ್ದೀನಿ. ನಾನು ಮಹಾರಾಷ್ಟ್ರದ ಅಹಮದನಗರ ಜಿಲ್ಲೆಯ ಶಿರ್ಡಿ ಸಂಸ್ಥಾನದ ಒಂದು ಶಾಲೆಯಲ್ಲಿ ಓದ್ದವನು. ಛತ್ರಪತಿ ಶಿವಾಜಿ ಮಹಾರಾಜರನ್ನ ಪೂಜಿಸಿದವನು. ಅವ್ರ ಬಗ್ಗೆ ತಿಳ್ಕೊಂಡಿದ್ದೀನಿ. BJP ಅವ್ರಿಗೆ ಗೊತ್ತಿಲ್ಲ. ಈಗ ಸ್ಟ್ರೈಕ್ ಮಾಡೋಕ್ಕೆ ಗೂಗಲ್ ಸರ್ಚ್ ಮಾಡ್ತಿರ್ತಾರೆ. ಇವಾಗ ಓದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಶಿವಾಜಿ ಮಹಾರಾಜರ ಹತ್ರ ಇಬ್ಬರು ನೇವಿ ಆಫೀಸರ್ಸು ಮುಸ್ಲಿಮ್ಸ್ ಇರ್ತಾರೆ. ದೌಲತ್ ಖಾನ್ ಅಂತ ನೇವಿ ಆಫೀಸರ್ ಮುಸ್ಲಿಮು. ಶಿವಾಜಿ ಮಹಾರಾಜರು ಏನು ಹೇಳ್ತಾರೆ ಗೊತ್ತಾ? ಯುದ್ಧದ ಸಂದರ್ಭದಲ್ಲಿ ಶಿವಾಜಿ ಮಹಾರಾಜರೇ ಖುದ್ದಾಗಿ ಮಸೀದಿಗಳಿಗೆ ರಕ್ಷಣೆ ಕೊಡ್ತಾರೆ, ಮಾಸ್ಕ್ಗಳಿಗೆ ರಕ್ಷಣೆ ಕೊಡ್ತಾರೆ, ಇಸ್ಲಾಂಗೆ ರಕ್ಷಣೆ ಕೊಡ್ತಾರೆ, ಕ್ರಿಶ್ಚಿಯಾನಿಟಿಗೆ ರಕ್ಷಣೆ ಕೊಡ್ತಾರೆ. ಅವ್ರು ಹೇಳ್ತಾರೆ, ನಾನು ಹಿಂದೂ ಧರ್ಮದ ರಾಜ ಆಗಿರ್ಬೋದು, ಆದರೆ ಎಲ್ಲ ಧರ್ಮಗಳನ್ನ ಗೌರವಿಸ್ತೀನಿ ಅಂತ ಶಿವಾಜಿ ಮಹಾರಾಜರು ಹೇಳಿದ್ದಾರೆ. ಈ BJP ಅಯೋಗ್ಯರಿಗೆ ಈ ಗೂಗಲ್ ಮಾಡ್ತಿರ್ತಾರಲ್ಲ, ಕೆಲವ್ರಿಗೆ ಓದಕ್ಕೆ ಪೇಷನ್ಸ್ ಇಲ್ಲದೆ ChatGPT ರಾಜರಿದ್ದಾರಲ್ಲ, ಕರೆಕ್ಟಾಗಿ ChatGPTಯಲ್ಲೇ ಹೊಡಿರಪ್ಪ, ಶಿವಾಜಿ ಮಹಾರಾಜ್ ಒಪಿನಿಯನ್ ಅಬೌಟ್ ರಿಲಿಜನ್ ಅಂತ ಹೊಡೀರಿ, ಗೊತ್ತಾಗುತ್ತೆ. ಇವಾಗ ನಿನ್ನೆ ಘಟನೆ ಆಯಿತು. ಆಲ್ರೆಡಿ ಯತ್ನಾಳ್ ಅವ್ರು JCB ಹತ್ತಿರ್ತಾರೆ. ಅದು ಯಾವಾಗ ಬಾಗಲಕೋಟೆ ತಲುಪುತ್ತೋ ಗೊತ್ತಿಲ್ಲ. ಆಲ್ರೆಡಿ ಯತ್ನಾಳ್ ಅವ್ರು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರ್ತಾರೆ. ಇವತ್ತು ಓದಿರ್ತಾರೆ ಶಿವಾಜಿ ಮಹಾರಾಜರ ಬಗ್ಗೆ. ಆ ಮೈಸೂರಲ್ಲಿ ಒಬ್ಬ ತಿಮ್ಮ ಇದ್ದಾನೆ, ಹೇರ್ ಸ್ಟೈಲ್ ಸ್ಪೈಕ್ಸ್ ಹಾಕ್ಕೊಂಡು, ಒಂದು ಉತ್ತರ ಕರ್ನಾಟಕಕ್ಕೆ ಒಂದು ದಕ್ಷಿಣ ಕರ್ನಾಟಕಕ್ಕೆ ನೋಡ್ತಾ ಇರುತ್ತೆ. ಅವನು ಇವತ್ತು ಓದಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ. ಇನ್ನು ಅಶೋಕ್ ಅಣ್ಣಗೆ ಏನು ಗೊಂದಲದಲ್ಲಿ ಏನೂ ಗೊತ್ತಾಗ್ತಾನೆ ಇಲ್ಲ. ಇನ್ನು CT ರವಿಯವರು ಈಗ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಈಗ ಎದ್ದು ಬಿಡ್ತಾರೆ. ಎಲ್ಲ ಕಿತ್ತೋಗಿರೋ ಪೈರುಗಳು. ಇವರು ಸುಮ್ಮನೆ ಜಾತಿ ಧರ್ಮನ ಇಟ್ಕೊಂಡು, ನಾನು ಹೇಳೋದು ಇಷ್ಟೇ ಸರ್, ನಾನು ಸಮರ್ಥಿಸ್ಕೊತಾ ಇಲ್ಲ ಯಾರನ್ನು. ಶಿವಾಜಿ ಮಹಾರಾಜರಿಗೆ ಅವಮಾನ ಮಾಡಿದೆ, ಅವನು ಯಾವನೋ ಅಯೋಗ್ಯನ ಒದ್ದೊಳಕ್ಕೆ ಹಾಕಿದ್ದೀವಿ, ಕ್ರಮ ತಗೊತೀವಿ. ಎಂಟೈರ್ ಧರ್ಮನ ನೀವು ಟಾರ್ಗೆಟ್ ಮಾಡಬೇಡಿ ಅನ್ನೋದೇ ನನ್ನ ಅಭಿಪ್ರಾಯ. BJP ಅವ್ರಿಗೆ ಅಭಿಪ್ರಾಯ. ಅಶೋಕಣ್ಣ, ವಿಜೇಂದ್ರಣ್ಣ ಸರ್, ನನಗೆ ಒಂದು ಸಣ್ಣ ಕತೆ ಹೇಳ್ಬಿಡ್ತೀನಿ. ನನಗೆ ಮೊನ್ನೆ ಕನ್ಸಲ್ಲಿ ಬಂದಿದ್ದು ಅಶೋಕಣ್ಣ ಬಗ್ಗೆ ಸೆಷನಲ್ಲಿ ಹೇಳಿದೆ. ಇನ್ನೊಂದು ನಿಂತೋಯ್ತು. ಆ ಕನ್ಸಲ್ಲಿ ಇನ್ನೊಂದು ಏನು ಬಂದಿತ್ತು ಅಂದರೆ ಸರ್, ಯತ್ನಾಳ್ ಅವರು ವಿಜೇಂದ್ರ ಅವರು ದೇವ್ರನ್ನ ವರ ಕೇಳ್ಕೋಬೇಕು ಅಂತ ಡಿಸೈಡ್ ಮಾಡ್ತಾರೆ.